ಹಲೋ ಫ್ರೆಂಡ್, ಈಗ ಆಲ್ಮೋಸ್ಟ್ ರಜಾ ಮುಗೀತಾ ಇದೆ. ತುಂಬಾ ಸರಿ ಹೀಗಾಗುತ್ತೆ. ಬೇಸಿಗೆ ರಜಾ ಬರ್ಲಿ, ಯಾವುದೋ ಒಂದು ಸಂದರ್ಭ ಬರ್ಲಿ, ಮನೆಗೆ ಕಾಲಿಂಗ್ ಬೆಲ್ ಬಂದ ತಕ್ಷಣ ಒಂಥರ ಟೆನ್ಷನ್. ಅದೇ ತರ ಫೋನ್ ಬಂದ ತಕ್ಷಣ ಒಂಥರ ಟೆನ್ಷನ್. ಯಾಕೆಂದ್ರೆ ಯಾರೋ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿರ್ತಾರೆ. ಮನೆ ಬಾಗಿಲಲ್ಲಿ ಅಪರೂಪಕ್ಕೋ ಯಾವಾಗ್ಲೂ ಬರೋರು ಬಂದು ನಿಂತಿರ್ತಾರೆ. ಹಾಗೆ ಫೋನ್ಲೂ ಕೂಡ ಅಷ್ಟೇನೆ, ಹಲೋ ಇವಾಗ ನಾನು ಬರ್ತಾ ಇದ್ದೀನಿ, ಇದೀರಾ? ಇದ್ರೆ ನಾವಿವಾಗ ಬರ್ತಿದೀವಿ ಅಂತ ಹೇಳ್ಬಿಡ್ತಾರೆ. ನಿಮ್ಗೆ ಇಲ್ಲ ನಾವಿರಲ್ಲ ಅಂತ ಹೇಳೋದಕ್ಕೂ ಆಗಲ್ಲ, ಇರ್ತೀವಿ ಆದ್ರೆ ಬರ್ಬೇಡಿ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಅದೇ ತರ ಮನೆ ಬಾಗಿಲಲ್ಲಿ ಬಂದು ನಿಂತವ್ರನ್ನ ಈಗ ಹೋಗಿ ಅಂತ ಹೇಳೋದಕ್ಕೂ ಆಗೋದಿಲ್ಲ, ನಿಮ್ಮ ಯಾವುದೋ ಕೆಲಸವನ್ನ ಬಿಡೋದಕ್ಕೂ ಆಗೋದಿಲ್ಲ. ಇಂಥದ್ದೊಂದು ಸಂದರ್ಭ ನಿಮ್ಗೆ ಯಾವಾಗಾದ್ರೂ ಬರ್ತಾ ಇರುತ್ತಾ? ಹಾಗಿದ್ರೆ ಇವತ್ತಿನ ಸಂಚಿಕೆ ನಿಮಗೋಸ್ಕರ. ನಿಮ್ಗೆ ಇಂಥ ಸಂದರ್ಭದಲ್ಲಿ ಅಸಹನೆ ಮೂಡೋದು ತಪ್ಪಲ್ಲ. ಅದು ನಿಮ್ಮ ಮನಸ್ಸು ನಿಮ್ಮನ್ನ ರಕ್ಷಣೆಯ ಒಂದು ಭಾವನೆಗೆ ತಳ್ತಾ ಇರುವ ಸೂಚನೆ. ಯಾಕೆಂದ್ರೆ ನಿಮ್ಮ ಮನಸ್ಸಿಗೂ ಬೇಕಾಗಿದೆ ಒಂದು ಶಾಂತಿ, ಒಂದು ಸ್ಪೇಸ್, ಒಂದು ಜಾಗ. ಹಾಗಾಗಿ ಅದಕ್ಕೆ ಹೇಳ್ತಾ ಇದೆ, ಎಸ್ ಇವಾಗ ಆಗಲ್ಲ ಅಂತ ಹೇಳು ಅಂತ. ಆದ್ರೆ ನಿಮ್ಮೊಳಗಡೆಯ ಭಾವನೆ ಹೇಳ್ತಾ ಇದೆ, ಓ ನಾನು ಈಗ ಆಗಲ್ಲ, ಈಗ ಬರಬೇಡಿ, ಈ ತರ ಎಲ್ಲ ಹೇಳಿದ್ರೆ ಕೆಟ್ಟವನಾಗ್ಬಿಡ್ತೀನಿ, ಅದು ಸರಿಯಾದದ್ದಲ್ಲ. ಈ ತರ ನಿಮ್ಮ ಒಳಗಡೆಯ ಮನಸ್ಸು ಹೇಳಿ, ಇದರಿಂದ ನಿಮ್ಮೊಳಗೊಂದು ಸಂಘರ್ಷ ಶುರುವಾಗಿ ಅದು ಅಸಹನೆಯಾಗಿ ವ್ಯಕ್ತವಾಗುತ್ತೆ. ಆ ಕಡೆ ಬಂದವ್ರ ಜೊತೆ ಸರಿಯಾಗಿ ಕೂತು ಮಾತನಾಡೋದಕ್ಕೂ ಸಾಧ್ಯ ಆಗೋದಿಲ್ಲ, ಈ ಕಡೆ ಇಲ್ಲ ಅಂತ ಹೇಳ್ಕೊಂಡು ನಿಮ್ಮ ಪಾಡಿಗೆ ನೀವು ಇರೋದಕ್ಕೂ ಸಾಧ್ಯ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ನೀವು ಅರ್ಥ ಮಾಡ್ಕೊಬೇಕು, ನಿಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ, ನಿಮ್ಮ ಮನೆಯನ್ನ ಕಾಪಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ, ನಿಮ್ಮ ಶಾಂತಿಯನ್ನ ಕಾಪಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ. ಆದ್ರಿಂದ ನೀವು ಬಂದವರನ್ನ ನಿಭಾಯಿಸೋದು ನಿಮ್ಮ ಜವಾಬ್ದಾರಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಆದ್ರೆ ಹೇಗೆ ನಿಭಾಯಿಸೋದು, ಇದು ಎಲ್ಲರ ಪ್ರಶ್ನೆ ಅಲ್ವಾ? ಸೊ ಇವಾಗ ಹೇಗೆ ಅಂತ ನೋಡೋಣ. ಮೊಟ್ಟ ಮೊದಲನೇದಾಗಿ ಯಾರಾದ್ರೂ ಮನೆ ಬಾಗಿಲಲ್ಲಿ ಬಂದು ನಿದ್ದೆ ಬಿಟ್ಟಿದ್ರು ಅಂತಂದ್ರೆ ಬಾಗಿಲು ತೆಗೆದು ಒಳಗೆ ಸ್ವಾಗತಿಸ್ತಾ, ಇಲ್ಲ ನಾನೀಗೊಂದು ಕೆಲ್ಸಕ್ಕೆ ಹೊರಟಿದ್ದೀನಿ, ನನ್ನ ಹತ್ರ ಸಮಯ ಇರೋದು ಈಗ ಒಂದಿಷ್ಟೇ ಟೈಮು, ಉದಾಹರಣೆಗೆ 10, 20, ಅರ್ಧ ಗಂಟೆನೋ 1 ಅವರ್ ಅಷ್ಟೇ ನನ್ನ ಹತ್ರ ಟೈಮ್ ಇರೋದು, ಆದ್ರಿಂದ ಸೊ ನೀವು ನೋಡಿ ಇವಾಗ ಅನ್ನೋ ತರ ನಿಮ್ಮ ವ್ಯಕ್ತಿತ್ವದ ಒಂದು ನಡತೆ ಇರ್ಬೇಕು. ಅವಾಗ ಅದು ಅವರಿಗೆ ಸಿಗ್ನಲ್ ಹೋಗುತ್ತೆ, ಎಸ್ ಇವರು ನಾನು ತುಂಬಾ ಹೊತ್ತಂಕ ಮಾತನಾಡಿಕೊಂಡು ಕೂತ್ಕೊಳ್ಳೋದಕ್ಕೆ ಲಭ್ಯರಿಲ್ಲ ಅಂತ ಅರ್ಥ ಆಗುತ್ತೆ. ಆಮೇಲೆ ಯಾರೋ ಒಬ್ರು ಬರ್ತಿದ್ದಾರೆ, ಅವರು ಇವಾಗ ಬಂದ್ರೆ ನಿಮ್ಗೆ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ, ಅವಾಗ ಈ ತರ ನೇರವಾಗಿ ಹೇಳ್ಬೋದು, ಇಲ್ಲ ನಾನು ಇರ್ತೀನಿ ಆದ್ರೆ ಈ ತರ ಹೊರಗಡೆ ಹೋಗೋದು ಇದೆ, ಅಥವಾ ಇನ್ನೇನೋ ಕೆಲಸ ಇದೆ, ಅಥವಾ ಇವತ್ತು ನನಗೆ ಮೂಡಿಲ್ಲ, ಇವತ್ತೇನೋ ಅನಾನುಕೂಲತೆ ಇದೆ ಅನ್ನೋದನ್ನ ನೀವು ಪ್ರಾಮಾಣಿಕವಾಗಿ ಹೇಳ್ಬಹುದು. ಅವಾಗ ಏನಾಗುತ್ತೆ, ಅವರಿಗೂ ನಿಮ್ಮ ಮೇಲೆ ಒಂದು ಗೌರವ ಇರುತ್ತೆ, ಅರ್ಥ ಆಗುತ್ತೆ, ಓ ನಿಮ್ಗೂ ಒಂದು ಸ್ಪೇಸ್ ಇದೆ, ನೀವು ಅದನ್ನ ಗೌರವ ಕೊಟ್ಟು ತಗೋಬೇಕು ಅನ್ನೋದನ್ನ ಕಲಿತಾರೆ. ಇದು ಎರಡನೇದು. ಆದ್ರೆ ತುಂಬಾ ಸರಿ ಅನ್ಈಸಿನೆಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಈ 3 ಕ್ಯಾಟಗರಿಯ ಜನರ ಜೊತೆಗೆ. ಅದರಲ್ಲಿ ಮುಖ್ಯವಾಗಿ ಅವರು ಬೇಕಾಗಿರೋದಿಲ್ಲ, ದೇ ಆರ್ ಅನ್ಇನ್ವೈಟೆಡ್. ನಿಮ್ಮ ಬದುಕಿಗೆ ನೀವು ಬೇಡ ಅಂತ ತೀರ್ಮಾನ ಮಾಡಿರುವ ಜನ, ಅವರು ಕೇಳದೆ ಬಂದ್ಬಿಡ್ತಾರೆ. ಇಂಥ ಸಂದರ್ಭದಲ್ಲಂತೂ ತುಂಬಾ ಹಿಂಸೆ ಅಲ್ವಾ? ಹೌದು ಅಂತೀರಾ ಇಲ್ವಾ ಅಂತೀರಾ? ಕಮೆಂಟ್ ಅಲ್ಲಿ ಹೇಳಿ. ಆಮೇಲೆ ಎರಡನೇವರು, ಅವ್ರಿಗೆ ಸಮಯ ಅನ್ನೋದೇ ಗೊತ್ತಿಲ್ಲ, ಸಮಯದ ಬೆಲೆನೇ ಗೊತ್ತಿಲ್ಲ. ಬಂದು ಕೂತ್ಕೊಂಡ್ರೆ ಮಾತಾಡ್ತಾ ಇರ್ತಾರೆ, ಸುಮ್ಮನೆ ಅಲ್ಲಿ ಕೂತ್ಕೋತಾರೆ, ಆ ರೂಮಿಗೆ ಬರ್ತಾರೆ, ಈ ರೂಮಿಗೆ ಬರ್ತಾರೆ, ಅದ್ರ ಮುಟ್ತಾರೆ, ಇದ್ರ ಮುಟ್ತಾರೆ, ಎಲ್ಲ ತೆಗಿತಾರೆ ಹಾಕ್ತಾರೆ. ಸೊ ಅವರಿಗೆ ಸಮಯ ಮತ್ತು ಸ್ಥಳ ಎರಡರ ಬೆಲೆನೂ ಗೊತ್ತಿರೋದಿಲ್ಲ. ಅಂಥವ್ರಂತೂ ತುಂಬಾ ಹಿಂಸೆ ಕೊಡ್ತಾರೆ. ಯಾರದ್ದೋ ಮನೆ ಫ್ರಿಡ್ಜ್ನ ಬಾಗಿಲು ತೆಗಿತಾರೆ, ಯಾರದ್ದು ಕಬರ್ಡ್ ಎಲ್ಲ ಓಪನ್ ಮಾಡ್ತಾರೆ, ಆಮೇಲೆ ಅದೇನು ಇದೇನು ಅಂತಾರೆ, ಟಿವಿ ಅವ್ರಿಗೆ ಬೇಕಾದಾಗ ಹಾಕ್ತಾರೆ, ಫ್ಯಾನ್ನ ಜೋರಾಗಿ ತಿರ್ಸ್ಕೊಂಡ್ಬಿಡ್ತಾರೆ. ಎಷ್ಟು ಹಿಂಸೆ ಕೊಡ್ತಾರೆ ಅಂತಂದ್ರೆ ಅಯ್ಯೋ ಯಾವಾಗ ಹೋಗ್ತಾರಪ್ಪ ಅನ್ನೋ ತರ ಆಗ್ಬಿಡುತ್ತೆ. ಬಂದು 5-10 ನಿಮಿಷಕ್ಕೆ ಆ ತರ ಫೀಲಿಂಗ್ ಸ್ಟಾರ್ಟ್ ಆಗೋಗುತ್ತೆ. ಇವರು ಎರಡನೇವ್ರು. ಇನ್ನು ಮೂರನೇವ್ರು, ನೀವು ಹೇಳಿರ್ತೀರಾ ನನಗೆ ಈಗ ಹೋಗ್ಬೇಕು ಅಥವಾ ಆಗ್ತಿಲ್ಲ ಅಂತಂದ್ರೂ ಅವ್ರಿಗೆ ಗಮನನೇ ಇಲ್ಲ, ನೀವು ಸೂಚನೆ ಕೊಟ್ರು ಅರ್ಥ ಆಗೋದಿಲ್ಲ, ನಾನು ಹೋಗ್ಬೇಕು ನನ್ಗಾಗಲ್ಲ ನೀವು ಅಟೆಂಡ್ ಮಾಡೋದಕ್ಕೆ ಅಂತ. ಆದ್ರೂ ಕೂತ್ಕೊಂಡು ಮಾತಾಡ್ತಾನೆ ಇರ್ತಾರೆ, ಅವ್ರಿಗೇನು ಅರ್ಥ ಆಗೋದೇ ಹೋಗೋದವ್ರ ತರ ಬಿಹೇವ್ ಮಾಡ್ತಾರೆ. ಈ 3 ಜನರ ಕ್ಯಾಟಗರಿಯವರೊಂದಿಗೆ ನೀವು ಹೆಣಗಾಡೋದಿದೆಯಲ್ಲ, ಅವಾಗ ನಿಮ್ಗೊಂದು ಪಾಪ ಪ್ರಜ್ಞೆ ಇಲ್ಲದ ಗಟ್ಟಿತನ ಬೇಕಾಗುತ್ತೆ. ಯಾಕೆಂದ್ರೆ ನಮ್ಮಲ್ಲಿ ಹೇಳ್ಬಿಟ್ಟಿದ್ದಾರೆ, ಅತಿಥಿ ದೇವೋ ಭವ ಅಂತಂದ್ರೆ ಅತಿಥಿ ದೇವ್ರು ನಿಜ,
ಆದ್ರೆ ನಿಮ್ ಶಾಂತಿ, ನಿಮ್ ಮನಸ್ಸು ಕೂಡ ದೇವ್ರೇ ಅಲ್ವಾ? ಸೊ ಅದನ್ನು ಕೂಡ ಕಾಪಾಡ್ಕೋಬೇಕಲ್ವಾ? ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ನೀವು ಸೂಚನೆ ಕೊಡ್ತೀರಾ, ಅವ್ರು ಇಗ್ನೋರ್ ಮಾಡ್ತಿದ್ದಾರೆ ಅಂತ ಸಂದರ್ಭದಲ್ಲಿ ಏನ್ ಮಾಡೋದು? ಅವಾಗ ನೀವು ನೇರವಾಗಿ ಹೇಳ್ಬೇಕು, ಇಲ್ಲ ಸಮಯ ಆಯ್ತು, ನಾನೀಗ ಹೊರಟೆ, ಇಲ್ಲ ಸಮಯ ಆಯ್ತು, ನೀವೀಗ ಹೊರಡ್ಬೋದು. ಈ ತರ ನೇರವಾಗಿ ಹೇಳಿದಾಗ ಅವರಿಗೆ ಇನ್ನು ಗತ್ಯಂತರ ಇರೋದಿಲ್ಲ, ಹೊರಡ್ತಾರೆ. ಇನ್ನು ನೀವು ಈ ತರ ಕ್ಲಿಯರ್ ಆಗಿದ್ದಾಗ, ಪ್ರಾಮಾಣಿಕವಾಗಿ ನಿಮ್ಮ ಭಾವನೆಗಳೊಂದಿಗೆ ಮುಕ್ತವಾಗಿದ್ದಾಗ ನಿಮ್ಗೆ ಯಾವುದೇ ಪಾಪ ಪ್ರಜ್ಞೆ ಕಾಡೋದಿಲ್ಲ. ಅದ್ರ ಬದಲು ನೀವು ಸುಳ್ಳೆ, ನಾನು ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ ಅಂತ ಹೇಳಿ ಫೋನಲ್ಲಿ ತಪ್ಪಿಸ್ಕೊಳ್ಳೋದು, ಅಥವಾ ಎದುರುಗಡೆ ಬಂದು ನಿಂತು ಬೆಲ್ ಮಾಡಿ ಬಾಗಿಲು ತೆಗೆದ್ಮೇಲೂ ಇನ್ನೇನೋ ಹೇಳಿ ಅವ್ರನ್ನ ಸಾಗಾಕೋದು, ಈ ಥರ ಎಲ್ಲ ಮಾಡಿದಾಗ ಅವ್ರ ಎದುರುಗಡೆ ನಿಮ್ಮ ಇಮೇಜು ಹೋಗುತ್ತೆ. ಅವರು ನಿಮ್ಮನ್ನ ತಪ್ಪಾಗಿ ಭಾವಿಸುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಜೊತೆಗೆ ನಿಮ್ಮೊಳಗೊಂದು ಅಪರಾಧ ಪ್ರಜ್ಞೆ ಮೂಡುತ್ತೆ. ಅಯ್ಯೋ, ನಾನು ತಪ್ಪು ಮಾಡ್ಬಿಟ್ನಾ, ನಿಜ ಹೇಳ್ಬಿಡ್ಬೇಕಾಗಿತ್ತಾ, ಈ ಥರ ಎಲ್ಲ ಆಮೇಲೆ ತಲೆಯಲ್ಲಿ ಕೊರಿತಾ ಇರುತ್ತೆ. ಹೌದು ಅಂತೀರಾ, ಇಲ್ವ ಅಂತೀರಾ? ಅದನ್ನು ತಪ್ಪಿಸ್ಕೋಬೇಕು ಅಂತಂದರೆ ನಿಮ್ಮ ಪರಿಸ್ಥಿತಿ ಮತ್ತು ನಿಮ್ಮ ಭಾವನೆ, ಎಸ್ ನೀವು ಇವತ್ತು ಬರೋದು ನನಗೆ ಇಷ್ಟ ಇಲ್ಲ, ಅಥವಾ ಆಗ್ತಾ ಇಲ್ಲ, ನಿಮ್ಮನ್ನು ಅಟೆಂಡ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಹೀಗಿದ್ರೆ ಯಾರಿಗೂ ತೊಂದರೆ ಇರೋದಿಲ್ಲ. ಯಾಕೆಂದ್ರೆ ಈ ಮಾನಸಿಕ ಮತ್ತು ಫಿಸಿಕಲ್ ಆಗಿ ಭೌತಿಕವಾದಂತಹ ಈ ಗಡಿಗಳಿದಾವಲ್ಲ, ಅವು ಜೀವನಕ್ಕೆ ಬಹಳ ಅವಶ್ಯಕ. ಇದು ನಮ್ಮಲ್ಲಿ ಈ ಒಟ್ಟು ಕುಟುಂಬದಲ್ಲಿ, ಅವಿಭಕ್ತ ಕುಟುಂಬದಲ್ಲಿ ಬೆಳೆದಂಥವರಿಗೆ ಅಥವಾ ಹಳ್ಳಿಗಳಲ್ಲಿ ಮುಕ್ತವಾಗಿ ಬೆಳೆದಂಥವರಿಗೆ ಅರ್ಥ ಆಗೋದಿಲ್ಲ. ಅವರು ಸಹಜವಾಗಿ ಎಲ್ಲರ ಸ್ಪೇಸನ್ನು ಎಲ್ಲರೂ ತಗೋಬಿಡ್ಬೋದು ಅಂತ ಭಾವಿಸಿಕೊಂಡು ಬೆಳೆದಿರ್ತಾರೆ. ಅಂಥವ್ರನ್ನು ಕೆಲವೊಂದು ಸಾರಿ ಅರ್ಥ ಮಾಡ್ಕೋಬೇಕಾಗತ್ತೆ. ಅಂಥವರಿಗೆ ನೀವು ಸೂಕ್ಷ್ಮವಾಗಲ್ಲ, ಸರಳವಾಗಿ ಅವರ ಮನಸ್ಥಿತಿಯನ್ನು ಬದಲಾಯಿಸಬೇಕಾಗತ್ತೆ. ಅವ್ರಿಗೆ ಹೇಳಬೇಕಾಗತ್ತೆ, ಇವತ್ತು ವಿಭಕ್ತ ಕುಟುಂಬ, ಪ್ರತಿಯೊಬ್ಬರಿಗೂ ಅವರವ್ರದ್ದೇ ಸ್ಪೇಸ್ ಇರುತ್ತೆ, ಅವರವ್ರದ್ದೇ ಜಾಗ ಇರುತ್ತೆ. ಅಲ್ಲಿ ಹೋಗಿ ನಾವು ಖಾಸಗಿತನವನ್ನು ಹಾಳು ಮಾಡಬಾರ್ದು. ಈ ಥರದನ್ನು ಅಂಥವರಿಗೆ ತಿಳಿಸ್ಕೊಡ್ಬೇಕಾದ ಕರ್ತವ್ಯನೂ ಇರುತ್ತೆ. ಅದನ್ನು ಕೂಡ ಮಾಡಬೇಕಾಗತ್ತೆ. ಆವಾಗ ಒಂದು ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಎಸ್, ನಾನು ತಪ್ಪು ಮಾಡಿಲ್ಲ ಅನ್ನುವ ಸ್ಪಷ್ಟತೆ ಇರುತ್ತೆ. ಆಮೇಲೆ ತುಂಬ ಜನರಿಗೆ ಭೌತಿಕವಾಗಿ ಏನೋ ನಾನು ಮನೆಯಲ್ಲಿ ಇದ್ದೀನಿ ಅಂತ ಹೇಳಿ ಈಗ ಬರಬೇಡಿ ಅನ್ನೋದಕ್ಕೆ ಮುಚ್ಕರ. ಅದು ಯಾಕೆಂದ್ರೆ ನಮ್ಮಲ್ಲಿ ಆ ಥರ ಮನಸ್ಥಿತಿಯನ್ನು ಬೆಳೆಸ್ಬಿಟ್ಟಿರ್ತಾರೆ ಚಿಕ್ಕವರಿದ್ದಾಗಿನಿಂದ. ಆವಾಗ ಎಸ್, ನನಗೆ ನಂದು ದೇಹ ಇದೆ, ಇವತ್ತು ಅಪರೂಪಕ್ಕೆ ರಜೆ ಹಾಕ್ಕೊಂಡಿದ್ದೀನಿ, ಹಾಗಾಗಿ ರಿಲ್ಯಾಕ್ಸ್ ಆಗಿರಬೇಕು ಮನೆಯಲ್ಲಿ ಅಂತ ಇದ್ದೀನಿ ಅಂತ ಅವ್ರಿಗೆ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಮನಸ್ಸೇ ನಮ್ಮ ದೇಹಕ್ಕೊಂದು ವಿಶ್ರಾಂತಿ ಬೇಕು, ರಿಲ್ಯಾಕ್ಸ್ ಆಗಿರಬೇಕು ಅನ್ನೋದನ್ನ ಒಪ್ಕೊಳ್ಳೋದಿಲ್ಲ. ಇಂತಹ ಸಂದರ್ಭ ನಿಮ್ಗೆ ಯಾವತ್ತಾದ್ರೂ ಬಂದಿದ್ಯಾ? ಹಾಗಿದ್ರೆ ಅದನ್ನು ಕಮೆಂಟಲ್ಲಿ ಹಾಕಿ. ಯಾಕೆ ಅಂದರೆ ನಾವು ಫಿಸಿಕಲ್ ಆಗಿ, ಭೌತಿಕವಾಗಿ, ದೈಹಿಕವಾಗಿ ನಮಗೊಂದು ಅಸ್ತಿತ್ವ ಇದೆ, ಅದಕ್ಕೆ ಶಾಂತಿ ಮತ್ತು ವಿಶ್ರಾಂತಿ ಬೇಕು ಅನ್ನೋದನ್ನು ಒಪ್ಪಿಕೊಳ್ಳೋದಿಲ್ಲ. ಅವಾಗ ಸುಳ್ಳೆ ಈಗ ಇದ್ರೂ ಇಲ್ಲ ಅಂತ ಹೇಳುವ ಪರಿಸ್ಥಿತಿಯನ್ನು ಮಾಡ್ಕೋತೀವಿ. ಅದ್ರ ಬದಲು ನಿಮಗೆ ನೀವು ಮೊದಲು ಅರ್ಥ ಮಾಡ್ಕೋಬೇಕು, ನಿಮಗೂ ದೇಹ ಇದೆ, ಅದಕ್ಕೂ ವಿಶ್ರಾಂತಿ ಬೇಕು, ಮತ್ತೆ ಅದಕ್ಕೂ ಸಮಯ ಬೇಕು. ಆದ್ದರಿಂದ ನೀವು ಬೇರೆಯವರಿಗೆ, ಅದರಲ್ಲೂ ಅನ್ಇನ್ವೈಟೆಡ್, ಅನ್ವಾಂಟೆಡ್ ಗೆಸ್ಟ್ಗಳಿಗೆ ಈಗಾಗಲ್ಲ, ಬರಬೇಡಿ, ಇವತ್ತಾಗಲ್ಲ, ಇವತ್ತು ನನ್ನ ಆದ್ಯತೆ ಬೇರೆ ಇದೆ, ಈ ತರ ಹೇಳೋದ್ರಲ್ಲಿ ಯಾವುದೇ ತಪ್ಪು ಕಾಣಿಸೋದಿಲ್ಲ, ನಿಮಗೂ ಕೂಡ ಅವರಿಗೂ ಕೂಡ. ಯಾಕೆಂದ್ರೆ ನಿಮ್ಮ ಮನೆ ನಿಮ್ಮ ನಿಯಮ. ನಿಮ್ಮ ಮನೆ ಗೋಡೆಗಳ ಒಂದು ಜಾಗ ಅಲ್ಲ, ಅದು ನಿಮ್ಮ ಶಾಂತಿ ಇರುವಂತಹ ಸ್ಥಳ. ನಿಮ್ಮದಾದ ಒಂದು ಸ್ಪೇಸ್, ಜಾಗವನ್ನ ಕಂಡುಕೊಳ್ಳುವ ಸ್ಥಳ. ಈ ಸ್ಥಳ ದೇವಸ್ಥಾನ ಇದ್ದ ಹಾಗೆ. ಈ ದೇವಸ್ಥಾನಕ್ಕೂ ಸಮಯ ಸಂದರ್ಭಗಳಿದಾವೆ ಭಾಗವಹಿಸೋದಕ್ಕೆ, ಬಾಗಿಲು ತೆಗೆಯೋದಕ್ಕೆ. ಆದ್ರಿಂದ ಇಲ್ಲ ಅಂದ ತಕ್ಷಣ ನೀವು ಕೆಟ್ಟವರಾಗೋದಿಲ್ಲ, ಬದಲಿಗೆ ನಿಮ್ಮನ್ನ ನೀವು ಕಾಪಾಡ್ಕೊಳ್ತಾ ಇದ್ದೀರಾ, ಅದನ್ನ ಅರ್ಥ ಮಾಡಿ. ಈಗ ಹೇಳಿ, ನಿಮ್ಗೆ ಯಾವತ್ತಾದ್ರೂ ಈ ಸಂದರ್ಭ ಬಂದಿತ್ತಾ? ನೀವು ಯಾವತ್ತಾದ್ರೂ ಇವ್ರು ಹೋದ್ರೆ ಸಾಕು ಅಂತ ಅಂದ್ಕೊಂಡಿದ್ಯಾ? ಯಾರಾದ್ರೂ ಅಗತ್ಯಕ್ಕಿಂತ ಜಾಸ್ತಿ ಹೊತ್ತು ನಿಮ್ಮ ಮನೆಯಲ್ಲಿ ಉಳ್ಕೊಂಡ್ರೆ ನೀವೇನ್ ಮಾಡ್ತೀರಾ? ಕಮೆಂಟ್ ಅಲ್ಲಿ ಹೇಳಿ. ಆಮೇಲೆ ಇಲ್ಲಿವರೆಗೆ ಪ್ರೀತಿಯಿಂದ ಕೂತು ನೋಡಿದ್ದಕ್ಕೆ ಧನ್ಯವಾದಗಳು. ನಾನು ಹೇಳಿದ್ದು ಹೌದು ಅನ್ಸುತ್ತಾ, ಇಲ್ಲ ಅನ್ಸುತ್ತಾ, ಉಪಯೋಗ ಆಯ್ತಾ ಇಲ್ವಾ? ಕಮೆಂಟ್ ಅಲ್ಲಿ ಹೇಳಿ. ಇಷ್ಟ ಆಗಿದ್ರೆ ಮುಂದಿನ ಸಂಚಿಕೆಯಲ್ಲೂ ಜೊತೆಯಾಗಿರಿ. ಇದು ಅಭಿವ್ಯಕ್ತಿ. ನಾನು ಶೀಲಾ ಭಟ್. ನಾನು ಪ್ರತಿ ಸಂಚಿಕೆಯಲ್ಲಿ ನನ್ನ ಜೀವನದ ಅನುಭವ, ಅಧ್ಯಯನ, ಅದರಿಂದ ಬಂದಂತಹ ಅರಿವಿನಿಂದ ಇಲ್ಲಿ ಅಭಿವ್ಯಕ್ತಿ ಮಾಡ್ತೀನಿ. ಈ ಅಭಿವ್ಯಕ್ತಿಗಳು ಎಲ್ಲರಿಗೂ ಉಪಯೋಗ ಬರುತ್ತೆ, ಎಲ್ಲರಿಗೂ ಉಪಯೋಗ ಆಗುತ್ತೆ ಅನ್ನುವ ಆಶಯ ನಂದು.
ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.